ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ಲಾಸ್ಟ್. ನಮಸ್ಕಾರಗಳು ಎಲ್ಲರಿಗೂ, ಹೇಗಿದ್ದೀರಲ್ಲ? ಚೆನ್ನಾಗಿದೆ ಅಂತ ಭಾವಿಸುತ್ತಾ ಇವತ್ತಿನ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಪ್ಪ ಚಾಪೆ ಇಟ್ಕೊಂಡು ಕುತ್ಕೊಂಡು ಬೇವಿನ ಸೊಪ್ಪೆಲ್ಲ ಹಾಕ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಧ್ರುವನ್ಗೆ ಅಮ್ಮ ಬಂದಿದ್ದು ಲಾಸ್ಟ್ ವೀಡಿಯೋಲಿ ಹಾಕಿದ್ನಲ್ಲ, ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ, ನೋಡ್ಬೋದು. ಧ್ರುವನ್ಗಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅವನಿಗೆ ಹೇಳೋದಕ್ಕೂ ಆಗಲ್ಲ, ಅಷ್ಟು ಜಾಸ್ತಿ ನೋವು ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕಂದರೆ ಊರಿ ನೋವು ಎಲ್ಲ ಒಂದೇ ಸರಿಗೆ ಒಟ್ಟಿಗೆ ಬಂದರೆ ಹಿಂಗಿರ್ತೇಳಿ ತಡೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಧ್ರುವನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇನ್ನು ಸ್ಕೂಲು ಕೂಡ ಹೋಗಿಲ್ಲ, ಫೀವರ್ ಕೂಡ ಇದೆ, 103 ಟೆಂಪ್ರೇಚರ್ ತೋರಿಸ್ತಾ ಇದೆ. ಇನ್ನು ಮೆಡಿಸನ್ ಕೂಡ ಹಾಕ್ತಾ ಇದ್ದೀನಿ. ಸ್ನಾನ ಎಲ್ಲ ಮಾಡಿಸೋದಕ್ಕೆ ಹೋಗಲಿಲ್ಲ, 103 ಟೆಂಪ್ರೇಚರ್ ಇತ್ತಲ್ಲ, ಹಾಗಾಗಿ ಒದ್ದೆ ಬಟ್ಟೆ ಮಾಡಿ ಹಂಗೆ ಹೊರಿಸ್ತಾ ಇದ್ದೀನಿ ಅಷ್ಟೇ. ಅವನಿಗೆ ಜಾಸ್ತಿ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಅವನಿಗೆ ಫೀವರ್ ಇರೋದಕ್ಕೆ ಜಾಸ್ತಿ ಎಲ್ಲ ಪಾಪ ನೋಡಿ ಆ ಥರ ಕುತ್ಕೊತಾ ಇದ್ದಾನೆ ಅಂತ ತುಂಬ ಕಷ್ಟ ಆಗ್ತಾ ಇದೆ ಅವನಿಗೆ. ಹೋಗುತ್ತೆ ಬಿಡಮ್ಮ, ಅಳಬೇಡ. ಹೋಗುತ್ತೆ ಬಿಡು ಧ್ರುವ, ಅಳಬಾರ್ದು. ಹೋಗುತ್ತೆ ಹೇಳು, ಅಳಬಾರ್ದು, ಸುಮ್ಮನಿರು. ಹೋಗುತ್ತೆ ಬಿಡು, ಎಳ್ನೀರು ಕುಡಿ, ತಗೋ ಸ್ವಲ್ಪ. ಸಡನ್ ಆಗಿ ನಾನು ಮುಟ್ಲಿಲ್ಲ, ಎಳ್ನೀರು ನೀನೇ ಕುಡ್ಸು ನಿನ್ನ ಮಗಂಗೆ. ಶಕ್ತಿಮಂತನೇ ನೀನು, ಶಕ್ತಿಮಂತನೇ. ನಂಗೆ ಇಬ್ರು ಇಲ್ಲ ರೀ, ಕೈ ಸಾರಿ. ನೀನೇ ಕುಡಿಯಮ್ಮ, ನನಗೆ ಗೊತ್ತು ನಿನಗೆ ಜಾಸ್ತಿ ಪೈನ್ ಆಗ್ತಾ ಇದೆ ಅಂತ. ಕುಡಿ ಮಗನೇ, ಕುಡಿಯೋರ್ಗೆ ಇರು. ಕುಡಿತಾನೆ, ಗ್ಲಾಸ್ ಇಸ್ಕೊಂಡು ಅಲ್ಲಿ ಸಿಂಗಲ್ ಹಾಕು. ಇದನ್ನ ಅವಲೇನೆ ಮಾಡಿದರೆ ಎಳ್ಳೀರು ವೇಸ್ಟ್ ಆಗಲ್ವಾ? 50 ರೂಪೀಸ್ ಒಂದು ಎಳ್ಳೀರು. ನೀನೇನೋ ಬಾಕ್ಸ್ ಎತ್ಕೊಂಡು ಹೋದಲ್ಲ, ಏನಲ್ಲ? ಅದೇನೋ ರೆಡ್ ಕಲರ್ ಬಾಕ್ಸ್ ಎತ್ಕೊಂಡು ಹೋದಲ್ಲ ಆಚೆಗೆ ಹಾಕೋದಕ್ಕ, ಅದೇನೋ ಬ್ಯಾಟ್ರಿನಾ? ಏನು ಮಾಡಿದೆ ತಗೊಂಡೋಗಲ್ಲ ಆಚೆ? ನೀನು ಕೊಡೋ ಅಂಥದ್ದು ಏನು ಬ್ಯಾಟ್ರಿ? ಯಾಕೆ ಕೊಟ್ಟೆ? ಹೋಗುತ್ತೆ ಬಿಡು, ಅಳಬಾರ್ದು. ನೋಡಿ ಫ್ರೆಂಡ್ಸ್, ಇವನಿಗಂತೂ ಅಮ್ಮ ಆಗಿರೋದಿರಲಿ, ಚಿಕನ್ ಪಾಕ್ಸು ಫುಲ್ಲು ಕಣ್ಣತ್ರ ಎಲ್ಲ ಆಗಿಬಿಟ್ಟಿದೆ. ಪೇಯ್ನ್ ಜಾಸ್ತಿ ಆಗಿದೆ ಅವನಿಗೆ ಪಾಪ. ಹಂಗೂ ಇದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಡಾಕ್ಟ್ರು, ಸ್ವಲ್ಪ ಈಚಿಂಗು ಉರಿ ಕಮ್ಮಿ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ತೊಗೊತಾ ಇದ್ದಾನೆ. ಆದರೆ ಇಲ್ಲಿ ಸ್ವಲ್ಪ ಕಣ್ಣತ್ರ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ತೋರಿಸು, ಕಣ್ಮುಚ್ಚು ನೋಡಿ, ಇಲ್ಲಿ ಇಂಥ ಹತ್ರ ಎಲ್ಲ ಆಗಿದೆ, ಇಲ್ಲಿ ಆಗಿದೆ, ಇಲ್ಲಿ ನೋಡಿ ಈ ಥರ ಆಗಿದೆ. ಇಲ್ಲಿ ಮೂಗತ್ರ ಎಲ್ಲ ಆಗಿಬಿಟ್ಟಿದೆ ಪಾಪ, ಮೂಗತ್ರ ಕೆರ್ಕೊಬಿಟ್ಟಿದೆ. ಮಾರ್ಕ್ ಎಲ್ಲ ಆಗುತ್ತೋ ಗೊತ್ತಿಲ್ಲ, ನೋಡಿ ಇಲ್ಲಿ ಆಗಿದೆ. ನೋಡಿ ಇಲ್ಲಿ ತಲೆ ಮೇಲೆ ಎಲ್ಲ ಆಗಿಬಿಟ್ಟಿದೆ ಇಲ್ಲಿ. ಇವ್ನು ನೋಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈ ಚಿಕ್ಕದು ಸುಮ್ಮನೆ ಇರೋದ, ತೀಟೆ ಮಾಡು ಮಾಡು ಮಾಡು. ಮನೆ ನೋಡಿ ಹೆಂಗೆ ಕಿತ್ತಾಕಿದ್ದಾನೆ, ಯಾವ ಕಡೆಯಿಂದ ಕ್ಲೀನ್ ಮಾಡಲಿ, ಸುಸ್ತು ಬೇರೆ ಆಗ್ತಾಯಿದೆ ನನಗೀಗ. 12 ಗಂಟೆ ಆಗಿದೆ, ಇನ್ನೂ ತಿಂಡಿ ತಿನ್ನಕ್ಕೆ ಬಿಟ್ಟಿಲ್ಲ. ಎಲ್ಲ ಒಂದೊಂದು ತೀಟೆ ಮಾಡ್ತಿರ್ತಾನೆ ನೋಡಿ. ಇಲ್ಲಿ ಇದ್ದಾನೆ, ಸುಮ್ಮನಿರೋ, ಕಿತ್ತಾಕ್ಬೇಡ. ಇವನು ಅವ್ನಿಗೆ ಹೊಡಿತಾನೆ, ಅವ್ನಿಗೆ ಹೊಡಿತಾನೆ. ತೀಟೆ ಮಾಡೋದು ಮಾತ್ರ ತಪ್ಪಲ್ಲ, ಎಷ್ಟೇ ಹುಷಾರಿಲ್ಲ ಅಂದ್ರೂ. ಏಯ್ ಚಿಕ್ಕದು, ಸುಮ್ಮನಿರ್ಬೇಕು. ಮಲ್ಕೊಮ್ಮ ಸ್ವಲ್ಪತ್ತು, ಮಲ್ಕೊ. ಆಮೇಲೆ ಹುಳ ಅಲ್ಲಮ್ಮ, ಅದು ಪೇಯ್ನ್ ಆಗ್ತಿದೆ ಅಲ್ಲ, ಅದಕ್ಕೆ ಹುಳ ಹೋಗ್ತಾ ಇರೋ ಥರ ಫೀಲ್ ಆಗುತ್ತೆ ಅಷ್ಟೇ. ಹುಳ ಎಲ್ಲವಿಂದ ಬರುತ್ತೆ ನಿಮಗೆ? ಹುಳ ಎಲ್ಲಿಂದ ಬರ್ತತೆ? ಮಲ್ಕೊ. ಹಾಯ್ ಫ್ರೆಂಡ್ಸ್, ನೋಡಿ ಧ್ರುವನ್ಗೆ ಊಟ ಮಾಡೋದಕ್ಕೆ ಮೊಸರನ್ನ ಇಟ್ಟಿದ್ದೀನಿ. ಈಗ ಸ್ವಲ್ಪ ಕರ್ಡ್ ರೈಸ್ ತಿನ್ನಿಸ್ಬಿಡೋಣ ಅಂತ ಹೇಳಿಬಿಟ್ಟು ತಿನ್ನಿಸೋಕ್ಕೆ ರೆಡಿ ಮಾಡಿದ್ದೀನಿ. ತಚ್ಚಿ ಉಪ್ಪಾಗೈತಾ? ಉಪ್ಪಾಗಿಲ್ಲ? ಉಪ್ಪೇಡ ಅಂದಲ್ವ ನಿನ್ನೆ ನೀನು? ಹಂಗೆ ಮತ್ತೆ ಸ್ವಲ್ಪ ಮೊಸರಿಗೇನೆ ನೀರು ಹಾಕ್ಬಿಟ್ಟು, ಸ್ವಲ್ಪ ಲಿಕ್ವಿಡ್ ಟೈಪು, ಜಾಸ್ತಿ ಗಟ್ಟಿ ಬೇಡ, ಹೀಟ್ ಅಂತ ಹೇಳಿಬಿಟ್ಟು
ಕೈಗಳು ಬೆಂಗುಳ ತೋರ್ಸ ನೋಡಿ, ದಪ್ಪ ದಪ್ಪ ಆಗಿಬಿಟ್ಟಿದೆ, ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆನೂ ಎದ್ದು ಬಿಟ್ಟಿದೆ, ಫೇಸಲ್ಲಿ ಜಾಸ್ತಿ ಆಗಿದೆ. ಉರಿತಾಯ್ತಮ್ಮ. ಈ ಕೈಯಾಗೂ ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ನಾಳೆಯಿಂದ ಧ್ರುವನ್ಗೆ ಎಕ್ಸಾಮ್ ಇದೆ. ಎಕ್ಸಾಮ್ಸ್ಗೆ ಅಟೆಂಡ್ ಹಾಕಲ್ಲ ಅನಿಸುತ್ತೆ ಮೇ ಬಿ, ಯಾಕಂದರೆ ಇನ್ನೂ ಫೀವರ್ ಇನ್ನೂ ಇದೆ ಅವನಿಗೆ, ನೋವು ಕೂಡ ತುಂಬ ಇದೆ. ಹೊರಗಡೆಲ್ಲ ಬಿಡೋದಕ್ಕಾಗಲ್ಲ, ಬಿಸಿಲಿಗೆ ಇನ್ನೂ ನೋವು ಜಾಸ್ತಿ ಆಗುತ್ತೆ. ಹಾಗಾಗಿ ಒಟ್ಟಿನಾಗೆ ಕಳಿಸೋದಿಲ್ಲ ಎಕ್ಸಾಮ್ಸ್ಗೆ. ಅವ್ರ ಮೇಡಮ್ ಮೆಸೇಜ್ ಹಾಕಿದೆ, ಪ್ರಿನ್ಸಿಪಾಲ್ ಹತ್ರ ಪರ್ಮಿಷನ್ ಕೇಳ್ತಾರೆ, ನೋಡಬೇಕು. ಯಾಕಂದರೆ ಇನ್ನೂ ಆಲ್ಮೋಸ್ಟ್ ಒಂದು 10 days ಆದರೂ ಬೇಕು ರಿಕವರಿ ಆಗೋದಕ್ಕೆ. ಯಾಕಂದರೆ ಅಲ್ಲ, ಜಾಯ್ಸ್ ಮ್ಯಾಮು ಸಿಸ್ಟರ್ ಸಂಜನ್. ಹೌದಾ, ಓಕೆ ಬಿಡು. ಜಾಯ್ಸ್ ಮ್ಯಾಮ್ ಇದ್ದಾರಲ್ಲ, ಅವರೇ ಪ್ರಿನ್ಸಿಪಲ್ ಅಂದರೆ ಒಬ್ರು ಇರ್ತಾರೆ ಅವರು. ಇನ್ನು ಸ್ಕೂಲಲ್ಲಿ ಪರ್ಮಿಷನ್ ತೊಗೋಬೇಕು ಎಕ್ಸಾಮ್ಸ್ಗೆ. ಇವಾಗ ಇದು ಅಟೆಂಡ್ ಆಗೋಕ್ಕಾಗೋದಿಲ್ಲ, ಯಾಕಂದರೆ 10 days ಆದರೂ ಬೇಕು ರಿಕವರಿ ಆಗೋಕ್ಕೆ. ಆಲ್ರೆಡಿ ಇವಾಗ ಇದಾಗೆ 4 days ಆಗೋಯ್ತು. ಫ್ರೈಡೇ ಒಂದು 3-4 ಹೊಟ್ಟೆ ಮೇಲೆ ಬೆನ್ನ ಮೇಲೆ ಒಂದು ಸ್ವಲ್ಪ ಕಾಣಿಸ್ತು ಅಷ್ಟೇ. ಆಮೇಲೆ ನಾನು ನೆಕ್ಸ್ಟ್ ಡೇ ಎಣ್ಣೆ ಸ್ನಾನ ಮಾಡಿಸ್ದೆ, ಅವಾಗ ಫುಲ್ಲು ಬೆನ್ನ ಮೇಲೆಲ್ಲ ನಿದ್ದೆ ಮಾಡಿ ಎದ್ದೋಳೋಷ್ಟೊತ್ತಿಗೆ ದಪ್ಪ ಎಲ್ಲ ಆಗಿಬಿಟ್ಟಿತ್ತು. ಇನ್ನು ನೆನ್ನೆ ಎಲ್ಲ ಕೈ ಮೇಲೆಲ್ಲ ಎದ್ದಿದೆ, ಇನ್ನೂ ಎದ್ದೋಳ್ತಾನೆ ಇದೆ. 4 days ಆದ್ರೂ ಕೂಡ ಇನ್ನೂ ಜಾಸ್ತಿ ಆಗ್ತಾಯಿದೆ ಪಿಂಪಲ್ಸ್ ಎಲ್ಲ. ಇನ್ನು ಸ್ಟಾಪ್ ಎಲ್ಲ ಆಗಿಲ್ಲ, ಇನ್ನು ರೈಸ್ ಆಗ್ತಾ ಇದೆ. ಸ್ವಲ್ಪ ಫೀವರ್ ಸ್ವಲ್ಪ ಇವಾಗ, ನೆನ್ನೆ ಎಲ್ಲ 103 ಥರ ತೋರಿಸ್ತಿತ್ತು ಫೀವರ್, ಇವತ್ತು ಸ್ವಲ್ಪ ರೆಡ್ಯೂಸ್ ಆಗಿದೆ ಫೀವರು. ಸ್ವಲ್ಪ ಪೇಯ್ನು ಇಚ್ಚಿಂಗ್ ಎಲ್ಲ ಇರುತ್ತಲ್ಲ, ಅದು ಹಾಗೂ ಮೆಡಿಸನ್ ಕೊಟ್ಟಿದ್ದಾರೆ ಡಾಕ್ಟ್ರು. ಕ್ರೀಮ್ಸ್ ಎಲ್ಲ ನಾನು ಹಾಕೋದು ಬೇಡ, ಯಾಕಂದರೆ ಇದು ಅದಾಗದೇ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಹಾಕ್ತಾಯಿಲ್ಲ ಕ್ರೀಮ್ಸ್ ಎಲ್ಲ. ಸ್ವಲ್ಪ ಹಿಚ್ಚಿಂಗ್ ಕಮ್ಮಿ ಆಗೋದಕ್ಕೆ, ಸ್ವಲ್ಪ ಗಂಟ್ಲು ನೋವು ಇದೆ ಅವನಿಗೆ, ಗಂಟ್ಲು ನೋವು ಕಮ್ಮಿ ಆಗೋದಕ್ಕೆ ಮಾತ್ರ ಮೆಡಿಸನ್ ಕೊಟ್ಟಿದ್ದಾರೆ ಡಾಕ್ಟ್ರು. ನೋಡಬೇಕು ಹೆಂಗಪ್ಪ, ನನಗೆ ಸಾಕಾಗೋಕ್ಕೈತಿ. ಚಿನ್ಮಯ್ ಜಾಸ್ತಿ ತೀಟೆ ಮಾಡ್ತಾವನೆ, ಮನೆಯೆಲ್ಲ ಕಿತ್ತಾಕೊಂಡು, ನಾನೊಂದು ಕಡೆಯಿಂದ ಕ್ಲೀನ್ ಮಾಡ್ತಿದ್ದೆ, ಇನ್ನೊಂದು ಕಡೆಯಿಂದ ಕಿತ್ತಾಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ, ಯಾಕಂದರೆ ಇವಾಗ ಅವನಿಗೆ ಊರಿಗೆ ಕಳಿಸ್ಬಿಡೋಣ ಅಂತ ಅನ್ನಿಸ್ತಾಯಿದೆ. ಯಾಕಂದರೆ ಇವ್ನು ನೋಡ್ಕೊಳೋಕೆ ಕಷ್ಟ ಆಗ್ತಾಯಿದೆ. ಚಿನ್ಮಯ್ ಸ್ವಲ್ಪ ತೀಟೆ ಮಾಡ್ತಾ ಇರೋದಕ್ಕೆ ಧ್ರುವನ್ ನೋಡ್ಕೊಳೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆಲ್ಮೋಸ್ಟು. ಅದಕ್ಕೆ ನೋಡಬೇಕು. ಇವಾಗ ಹಬ್ಬ ಬೇರೆ ಇದೆ, ಯುಗಾದಿ ಬೇರೆ ಇದೆ ಅಲ್ಲ, ಇನ್ನು ಒಬ್ಬಟ್ಟು ಏನೂ ಮಾಡೋಂಗಿಲ್ಲ. ಯಾಕಂದರೆ ನಮ್ಮ ಕಡೆ ಅಮ್ಮ ಏನಾನ ಆದ್ರೆ ಹೆಂಚಿಡಂಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ, ಸಾರುಗಳಿಗೆ ತಿಂಡಿ ಎಲ್ಲ ಮಾಡೋಂಗಿಲ್ಲ. ಹಾಗಾಗಿ ನೋಡಬೇಕು. ಹೋಗಾಕೈತಾ ನನಗೆ ನಿದ್ದೆ ಬರ್ತಾಯಿಲ್ಲ, ಇಚ್ಚಿಂಗಿದೆಯಲ್ಲ, ನಿದ್ದೆ ಬರ್ತಿಲ್ಲ ಇಚ್ಚಿಂಗಿರೋದಕ್ಕೆ. ಮ್ಯಾನುಫ್ಯಾಕ್ಚರ್ ಮಾಡೋಣ ತೊಡೆ, ಇನ್ನೊಂದು ಸ್ವಲ್ಪ ದೊಡ್ಡದು. ಕಾಲನ್ನ ಶುದ್ಧ ಮಾಡೋಣ ಒಂದು. ಉದ್ದ ಮಾಡೋಣ. ಅಮ್ಮ ಚಿಕ್ಕದೈತಲ್ಲ ಕಾಲು, ಜಾಗ ಸಾಕಾಗ್ತಿಲ್ಲ ನನ್ನ ಕಾಲಲ್ಲಿ. ಮಲ್ಕೊ, ಹೋಗೋದು ಮಲ್ಕೊ. ಈಗ ಮೆಡಿಸಿನ್ ಹಾಕ್ತಿದ್ದಾರಲ್ಲ, ಚಾಕ್ಲೇಟಾ? ಈಗ ಚಾಕ್ಲೇಟ್ ತಿಂದೆ ನಿಂಗೆ ಬಂದಿರೋದಮ್ಮ. ಆ ಚಾಕ್ಲೇಟ್ ಎಲ್ಲ ಡಾಕ್ಟರ್ ಕೊಟ್ಟಿದ್ದಾರೆ. ಈಗ ಮಧ್ಯಾಹ್ನ ಆಯಿತು. ಇನ್ನು ಅವನು ಮಲಗಿಸ್ತಾ ಇದ್ದೀನಿ ತೊಡೆ ಮೇಲೆ ಹಾಕ್ಕೊಂಡು. ಆದರೆ ಬಟ್ ಮಲಗೋದಕ್ಕೆ ಆಗ್ತಿಲ್ಲ, ಯಾಕಂದರೆ ಪೇಯ್ನ್ ಆಗ್ತಾಯಿದೆ ಅವನಿಗೆ. ಹಿಂದೆ ಬೆನ್ನಿಂದೆಲ್ಲ ಜಾಸ್ತಿ ಆಗಿರೋದಕ್ಕೆ ನಿದ್ದೆನೂ ಮಾಡೋದಕ್ಕಾಗಲ್ಲ. ಯಾವ ಥರ ಆಗಿದೆ ನೋಡಿ. ನಮ್ಮ ಮಕ್ಕಳಿಗೆ ಅಮ್ಮ ಆದಾಗ 1-2 ಫಸ್ಟ್ ಡೇ ಅಷ್ಟೇ ಕಾಣಿಸ್ಕೊಳೋದು. ಆಮೇಲೆ ನಾವು ಎಣ್ಣೆ ನೀರು ಹಾಕಿದ್ಮೇಲೆ ತುಂಬ ಉಕ್ಬಿಡುತ್ತೆ, ಎಷ್ಟು ಬಾಡಿ ಫುಲ್ ಉಕ್ಕೋ ಚಾನ್ಸಸ್ ಇರುತ್ತೆ. ಅಲ್ಲೊಂದು ಉಕ್ಕುತ್ತೆ ಅಷ್ಟೇ ಒಬ್ಬೊಬ್ಬರಿಗೆ. ನಮ್ಮ ಚಿನ್ಮೆಗೆ ಆದಾಗ ಇಷ್ಟೊಂದೆಲ್ಲ ಆಗಿರಲಿಲ್ಲ, ಅಲ್ಲೊಂದು ಆಗಿತ್ತು ಅಷ್ಟೇ. ಇದು ನೀವು ನೋಡ್ತಾ ಇರೋದು 5th ಡೇ, ಆಲ್ಮೋಸ್ಟ್ ಇವನಿಗೆ 6th ಡೇವರೆಗೂ ಉಕ್ಕುತ್ತಾನೆ ಇತ್ತು, ಬಾಡಿಯಲ್ಲಿ ರೈಸ್ ಆಗ್ತಾಯಿತ್ತು. ಆಮೇಲೆ ಫುಲ್ಲು ಬಾಡಿ ಫುಲ್ ಆದಮೇಲೆ ಅವನಿಗೆ ರೆಡ್ಯೂಸ್ ಆಗ್ತಾ ಹೋಗ್ತಾ ಇತ್ತು. ನೋಡಿ ಈ ಥರ ಆಗಿದೆ. ಈ ಥರ ಎಲ್ಲ ಆದಾಗ ಏನು ಟೆನ್ಷನ್ ಬೇಡ, ಆರಾಮಾಗಿ ಅದೇ ಹೋಗುತ್ತೆ. ಅಮ್ಮ ಬಂದಿದ್ಮೇಲೆ ಅದೇ ಹೋಗುತ್ತೆ, ಏನು ಅಂದರೆ ಸ್ವಲ್ಪ ನೋವು ಇರುತ್ತೆ, ಸ್ವಲ್ಪ ಕಿರಿಕಿರಿ ಇಚ್ಚಿಂಗ್ ಎಲ್ಲ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ನೋಡ್ಕೊಳೋದು ಕಷ್ಟ ಆಗುತ್ತೆ. ಏನಾಯಿತು? ನೋವ್ತೈತಾ? ಸರಿ ಆಯ್ತಾ? ಹಾಂ, ಸರಿ ಹೋಯ್ತಾ? ಸರಿ ಹೋಯ್ತಾ? ಹಾಂ, ವಾಮಿಟ್ ಬರ್ತೈತಾ? ನೋವ್ತೈತಾ? ಸರಿ ಹೋಗುತ್ತೆ.
ಅದು ಗಂಟ್ಲು ಅಲ್ಲೂ ಆಗವಲ್ಲ ಗುಳ್ಳೆಗಳು, ಅದಕ್ಕೆ ನೋವಾಗುತ್ತೆ. ಸರಿ ಹೋಗುತ್ತೆ ಹೇಳು ಗಂಟ್ಲು. ಇವಾಗ ಕೊಟ್ಟಿದ್ದಾರಲ್ಲ ಅದು ತಿನ್ಬಿಡು, ಊಟ ಮಾಡಿ ಕಮ್ಮಿ ಆಗುತ್ತೆ. ಸ್ವಲ್ಪನೇ ತಿಂತು. ಏನಾಯಿತು ಏನಾಯ್ತಮ್ಮ? ನೋವುತೈತಾ? ಇದು ಕೆರ್ಕೊಂಡಿದ್ದಾರ ಅದು ಉರಿತೈತಾ? ಮತ್ತೆ ನೋವುತೈತೆ ಗಂಟ್ಲು? ಆ ಚಾಕ್ಲೇಟ್ ಕೊಟ್ಟವ್ರಲ್ಲ ಅದು ಕೊಟ್ಲ ಒಂದು 5 ಕಮ್ಮಿ ಆಗುತ್ತೆ ಅದು ತಗೊಂಡಾಗ? ಇವಾಗ ಕೊಡ್ತೀನಿ, ರಾತ್ರಿ ಆಯ್ತಲ್ಲ ಕೊಡ್ತೀನಿ ಈಗ. ಮೊಬೈಲ್ ನೋಡ್ತೀಯಾ? ಒಂದು ನಿಮಿಷ ಹಾಂ ಇದೊಂದು ತಗೋ. ಪೊಟೊಟೊ ತಿಂತೀಯಾ? ಆಲೂಗಡ್ಡೆ ಕಾಯಿ ತಿನ್ನಕ್ಕಾಗಲ್ಲ. ಪೊಟೊಟೊ ಹಾಗೆ ತಿನ್ನಕ್ಕಾಗಲ್ಲ. ಈ ಸ್ಮ್ಯಾಶ್ ಮಾಡ್ತೀನಿ ಬಿಡಿ. ನನಗೂ ಎಲ್ಲ ಇದು ಸ್ಮ್ಯಾಶ್ ಮಾಡಿದ್ದೀನಿ ಅನ್ನ ನೋಡಿ, ಅನ್ನ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಫುಲ್ಲು. ಇಲ್ಲ ಧ್ರುವನ್ ಕೂಡ ಊಟ ಮಾಡಿಸಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ 4 ಸ್ಟವ್ ತೊಗೋಬೇಕು ಅಂತ ಹೇಳಿಬಿಟ್ಟಿಗೆ. ನನಗೆ ಯಾಕಂದರೆ ಇವಾಗ ಸ್ಕೂಲಿಗೆಲ್ಲ ಟೈಮ್ ಆಗುತ್ತೆ, ಗಡಿಬಿಡಿ ಮಾಡಬೇಕಾದ್ರೆ ಬೇಗ ಬೇಗ ಕುಕ್ಕಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ 2 ಸ್ಟವಲ್ಲಿ ಅಂತ ಹೇಳಿಬಿಟ್ಟು 4 ಬೇಕು ಅಂತ ನನಗೆ 3 ತಗೋ ಅಂತ ಹೇಳಿದ್ರು. ನಮ್ಮ ಮನೇಲಿ ಸಾಕು ಅಂತ, 3 ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ನನಗೆ 4 ಬೇಕು ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಆದರೆ ನನಗಂತೂ ತುಂಬಾ ಆಸೆ ಆಗಿತ್ತು ಈ ಥರ ಸ್ಟವ್ ತೊಗೋಬೇಕು ಅಂತ ಹೇಳಿಬಿಟ್ಟು. ಸ್ಟೀಲ್ದು ಅಷ್ಟು ನಂಗೆ ಇಷ್ಟ ಆಗ್ತಿಲ್ಲ, ಈ ಥರ ನಾಸ್ಟಿಕ್ ಇದರಲ್ಲೇ ತೊಗೋಬೇಕು ಸ್ಟವ್ ಅಂತ ಹೇಳಿಬಿಟ್ಟು ನಾನು 3 ಸ್ಟವ್ನ ತೊಗೋಬೋದಿತ್ತು. ಆದರೆ ನನಗೆ ಇಷ್ಟ ಆಗಿಲ್ಲ. ಇನ್ನೊಂದೇನು ಅಂದರೆ ಒಂದೇ ಡೈರೆಕ್ಷನಲ್ಲಿ 4 ಸ್ಟವ್ ಬರುತ್ತಲ್ವ, ಹಿಂದೆ ಮುಂದೆ ಅದರಲ್ಲಿ ಕುಕ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ನಾವು ದೊಡ್ಡ ಪಾತ್ರೆ ಇಟ್ಟಿರ್ತೀವಿ ಮುಂದೆ, ಹಿಂದೆನೂ ಹಾಗೆ ಇಡೋದಕ್ಕಾಗಲ್ಲ. ಈ ಥರ ಡಿಸ್ಟೆನ್ಸಲ್ಲಿ ಇದ್ದರೆ ಸ್ಟವ್ವು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡ್ವಿ. ಅದು ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದು ಸ್ವಲ್ಪ ಕಮ್ಮಿ ಬೀಳುತ್ತೆ. ಒಂದೇ ಡೈರೆಕ್ಷನಲ್ಲಿ ಇದ್ದರೆ ಹಿಂದೆ ಮುಂದೆ 4 ಸ್ಟವಿಂದು ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನೊಂದು ನಾವು ಏನೋ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ವಿ, ಪಾಪ ಧ್ರುವ ಅಳ್ತಾ ಇದ್ದ, ಹಾಗೂ ಅವನಿಗೂ ಮಾತಾಡಿಸ್ಕೊಂಡು ಓಪನ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು 10 ಡೇಸ್ ಇರುತ್ತೆ ರಿಟರ್ನ್ ಮಾಡೋದಕ್ಕೆ. ಆನ್ಲೈನಲ್ಲಿ ಬುಕ್ ಮಾಡಿ ತರಿಸೋದ್ರಿಂದ ಏನಾರ ಡ್ಯಾಮೇಜ್ ಇದ್ದರೂ ಏನಾರ ಪ್ರಾಬ್ಲಮ್ ಇದ್ರೂ ನಾವು ರಿಟರ್ನ್ ಹಾಕ್ಬೋದು ಅಂತ ಹೇಳಿಬಿಟ್ಟು ಫಿಟ್ ಮಾಡೋಣ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದಾರೆ. ಇನ್ನು ನಮ್ಮ ಹಳೆ ಸ್ಟೋವಿಂದ ಪೈಪ್ ಇತ್ತಲ್ಲ ಅದನ್ನೇ ಜಾಯಿನ್ ಮಾಡ್ತಾಯಿದ್ದಾರೆ. ಇನ್ನು ಲೆಂತ್ ಆಗೋಯ್ತು, ಸ್ವಲ್ಪ ಕಟ್ ಮಾಡಬೇಕಿತ್ತು. ಇದು ಕಟ್ ಮಾಡೋದಕ್ಕೆ ಟೂಲ್ಸ್ ಎಲ್ಲ ಬೇಕಾಗುತ್ತಲ್ಲ, ಹಾಗಾಗಿ ನಮ್ಮ ಹತ್ರ ಏನಿಲ್ಲ, ಅದನ್ನೇ ಜಾಯಿನ್ ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಲೆಂತ್ ಜಾಸ್ತಿನೇ ಆಯಿತು ಆ ಪೈಪ್. ಇನ್ನು ಆಚೆಗೆ ಹೊರಗಡೆನೇ ಕನೆಕ್ಷನ್ ಇದೆ, ಇಲ್ಲಿ ಒಳಗಡೆ ಕನೆಕ್ಷನ್ ಇಲ್ಲ. ಗ್ಯಾಸ್ದು ಸಿಲಿಂಡ್ರೆಲ್ಲ ಇಡೋದು ಹೊರಗಡೆನೇ ಕನೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಸ್ಟವ್ ಹತ್ರನೇ ವೀಡಿಯೋ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ನಾನು ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಿಲ್ಲ, ಯಾಕಂದರೆ ಧ್ರುವನ್ ತುಂಬಾ ಹಠ ಮಾಡೋದಕ್ಕೂ ಚಿನ್ಮೆ ತೀಟೆ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ವೀಡಿಯೋಸ್ ಎಲ್ಲ ಮಾಡ್ಕೊಳೋದಕ್ಕಿಲ್ಲ, ಯಾಕಂದರೆ ಅವರೇ ಮೊಬೈಲ್ ಇಟ್ಕೊಂಡು ಕುಂತಿದ್ರು. ಇನ್ನು ಹೆಚ್ಚಿಂಗ್ ಇವಾಗ ಮೊಬೈಲ್ ನೋಡ್ಕೊಂಡೇ ಇದ್ರು, ಯಾಕಂದರೆ ಟ್ರೈಪ್ಯಾಡ್ ಹಾಕಿ ಮೊಬೈಲ್ ಕೊಟ್ಬಿಟ್ಟಿದೆ ಧ್ರುವನ್ಗೂ ಚಿನ್ಮಯ್ಗೆ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಹಾಗಾಗಿ ವೀಡಿಯೋ ಶೂಟ್ ಎಲ್ಲ ಮಾಡಿಲ್ಲ. ಇದು ಅಮ್ಮ ಒಂದು 5th ಡೇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದರಲ್ಲೇ. ಧ್ರುವ ಚಿನ್ಮಯ್ಗೆ ಏನು ಮಾಡಿದ್ದು ಕೊಡುವ ಕಾಟಿ ಕೊಡೋ, ಏನಾಗಲ್ಲ ಬಾ, ಅಲ್ಲೇ ನಿಂತ್ಕೋ ನೋಡಿ ಬಿಡಿ. ಇಲ್ಲಿ ನಿಂತ್ಕೋ ಬಾ. ಹಾಂ ಈ ಕಿಳಿ ಬೈ, ಈ ಕಡೆ ಬರ, ಮುಂದೆ ಬರೋ. ಬಾ, ನಿಂಗೇನು ತಿನ್ನಲ್ಲ ನಾನು, ಹೊಟ್ಟೆ ಮೇಲೆ ಹಚ್ಕೊಬಿಡು. ಹಚ್ಚು, ಏನಾಗಲ್ಲ. ಎಲ್ಲ ಹಚ್ಕೋ, ಹಸಿ ಕೊಡ. ಇಲ್ಲಿ ಬೇಡ ಬಾ, ನಾನು ಹಚ್ತೀನಿ ಹೇಳಿ, ನಾವು ಕಾಣಿಸಕ್ಕಲ್ಲ.
ಸಾಂಬಾರ್ ಇಲ್ಲಿ ನಿಂತ್ಕೋದ್ರುವ ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರ್ ನಿಮ್ಮ ಯಾಕೆ ತುಕ್ಕಿ ಇದ್ದಾಗ ಅದು ಹಾಕ್ಕೊಂಡು ಅಮ್ಮ ಇಡ್ಲಿ ಸಾಂಬಾರ್ ಕೊಡು ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರ್ ಕೊಟ್ಟಂತೆ ಸಾಂಬಾರ್ ಮಾಡಿದ್ದೀನಿ ನೋವು ಮಾಡಲ್ಲ ನಾನು ಮುಟ್ಟೋದೇ ಇಲ್ಲ, ಸುಮ್ಮನೆ ಡಿಪ್ಪಿ ನಿಂತರನೇ ಮಾಡ್ತೀನಿ, ನಿಂತರನೇ ನಾನು ನಿಂತರನೇ ಮಾಡ್ತೀನಿ, ಏನು ಮಾಡಲ್ಲ, ನಾನು ನಿಂತರನೇ ಮಾಡ್ತೀನಿ. ಬಾ ಹಿಂದೆ ಬಾ ಬಾ ಕಣ ಬಾ, ನಾನು ನಿನ್ನ ನೋವೇ ಮಾಡಲ್ಲ ಕಂದ ನೋಡು. ಇಷ್ಟೇ ನಿಂತರನೇ, ಹಿಂದೆ ಬಾ ಹಿಮ. ಇಲ್ಲಿ ಇಲ್ಲೆಲ್ಲ ಇದ್ರೆ ನೀನು ಅಲ್ಲಾದ್ರೆ ನೀನು ನೋವಾಗುತ್ತೆ. ಸುಮ್ಮನೆ ನಿಂತ್ಕೊ, ನೀನು ಹೆಂಗೆ ಮಾಡ್ಕೊಂಡು ನಾನು ಹಂಗೆ ಮಾಡ್ತೀನಿ. ಅಮ್ಮ ಇದು ಅಲ್ಲ ಹಚ್ಕೊಂಡಿದ್ದೇನೆ ಅಲ್ಲಿ ಇನ್ನ ಐತೆ. ಇರೋ ಸುಮ್ಮನೆ ನಿಂತ್ಕೊಳ್ಳೋ, ನಿಂತ್ಕೋಚಿನಿ. ಚಿಕ್ಕ ಚಿಕ್ಕು ಹೋಗೋದಲ್ಲ, ಚಿಕ್ಕ ಹಿಂಗೆ ಎದ್ರೆ ನಿಂಗೆ ನೋವಾಗುತ್ತೆ. ಅಷ್ಟೇ. ಕೈ ಎಲ್ಲ ಅಡ್ಡ ಕೊಡ್ತಾರೆ. ಇರೋ ನಾನು ಮುಟ್ಟ. ಬಾ ಬಾ, ನೀನಿಂದ ಬಾ, ಆ ಕಡೆ ತಿರ್ತೀನಿ. ಇಲ್ಲಿ ಬಾರೋ, ಇಲ್ಲಿ ನಿಂತ್ಕೊಳ್ಳೋ. ಅಮ್ಮ ಜೋರಾಗಿ ನಿಂತರನೇ ಮುಟ್ತಾ ಇದ್ದೆ. ಕಣ್ಣು ಆಮೇಲೆ ಇರ್ತೀನಿ, ಲಾಸ್ಟಿಗೆ ಕಣ್ಣು ಇರ್ತೈತೆ. ಈ ಕಡೆ ಅಮ್ಮ ಜೋರಾಗಿ ಹೊಡ್ಬೇಡ ಇಲ್ಲ, ನೋಡ್ತಿದ್ದೀನಿ ಅಷ್ಟೇ ಅಮ್ಮ. ಜೋರಾಗಿ ಯಾಕಮ್ಮ ಮಾಡಿ ನಾನು ಇಲ್ಲಿ ಹಿಂಗೆ ನಿಂತ್ಕೊ ಕ್ಲೀನಾಗಿ, ಬೆಂಡಿಂಗೆ. ಕಣ್ಣು ಬಿತ್ತಾ ಅದ ತಣ್ಣಗಾಯ್ತಲ್ಲ, ಇದ್ರಾಯ್ತು. ಅಲ್ಲಿ ಹಚ್ತೀರಿ ಆಮೇಲೆ ಇದೆಲ್ಲ ಎಲ್ಲಿ ತಿರು. ಫಸ್ಟ್ ಇಲ್ಲ ಹಚ್ಬಿಡು. ಅದಕ್ಕೆ ಮೈಯೆಲ್ಲ ಹಚ್ಕೋಬೇಕು. ಅಮ್ಮ ಸಾರಿಕೋ ಬಾ ಒಂದು ಸ್ವಲ್ಪ ಇಲ್ಲಿಗೆ ಸಾರು ಹಾಕು, ನನ್ನ ಕೈ ವಿಷ ಕಿವಿ ಒಳಗೆ ಹಾಕಲ್ಲ, ಕಿವಿ ಹಿಂದೆ ಹೋವೆ. ಅಲ್ಲೂ ಬಿದ್ದೈತೆ ನೋಡು. ಸ್ವಲ್ಪ ಹಿಂಗೆ ಹಚ್ಕೊಳ್ಳೋ, ಕಮ್ಮಿ ಆಗುತ್ತೆ. ಇದೆಲ್ಲ ಚಿಕ್ಕ ಹೋವೆ, ಅದಕ್ಕೆ ಕಾಟನ್ ಎಲ್ಲ ಹಚ್ತಾರೆ, ಅದಕ್ಕೆ ನೋವಾಗಲ್ಲ. ಇಲ್ಲಿ ಧ್ರುವನ್ ಸ್ನಾನ ಮಾಡಬೇಡ, ಮಕ್ಕ ತೊಳಿಬೇಡ, 5 ನಿಮಿಷ ಹಂಗೆ ನಿಂತ್ಕೋ. 5 ಇದು ನೋಡಿ, ಇದು ತೊಳೆ ತಿಂತಾ ಇದ್ದೀವಿ. ಸಾರು ಚೆಲ್ಕೊಂಡು ಎಲ್ಲ ಚೆಲ್ಕೊಂಡು ಮನೆ ಎಲ್ಲ ಇಟ್ಟಾಡ್ಕೊಂಡು ತಿನ್ನಕತ್ತೈತೆ. ಜಾಸ್ತಿ ನಮ್ಮ ಬೇವಿನ ಸೊಪ್ಪು ಹಚ್ಚಿದ ಮೇಲೆ ಒಂದು 10 ನಿಮಿಷ 20 ನಿಮಿಷ ಆದರೆ ಇದ್ದರೆ ಬೆಸ್ಟ್. ಇವನೊಂದು 5 ನಿಮಿಷನೇ ಇರಲಿಲ್ಲ, ಕಣ್ಣೂರಿ ಎಲ್ಲ ಬಂದು ಬೇಗನೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಅವನು ಒಂದು ಅಳ್ತಿದ್ದ, ಕಿರಿಕಿರಿ ಮಾಡ್ತಿದ್ದ, ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಸ್ನಾನ ಮಾಡಿಸ್ದೆ. ಮಾಡಿಸ್ಬಿಟ್ಟು ಇನ್ನು ಅವನಿಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಒಯ್ಬೇಕಾಗುತ್ತೆ, ಯಾಕಂದರೆ ತುಂಬಾ ಹುರಿಯುತ್ತೆ. ಬಿಸಿ ನೀರೆಲ್ಲ ಹಾಕಿದ್ರೆ ಕೈ ಕಡೆ ಬೆಚ್ಚಗಿರ್ಬೇಕಷ್ಟೇ. ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸ್ದೆ. ಮಾಡಿಸ್ಕೊಬಂದು ತಿಂಡಿ ಕೊಡೋಣ ಅಂತ ಹೇಳಿಬಿಟ್ಟು ಇನ್ನು ಚಿನ್ಮಯ್ ಕೂಡ ತಿಂಡಿ ತಿಂತಾ ಇದ್ದಾನೆ ಆಲ್ರೆಡಿ. ಇನ್ನು ಇವನು ಹೊಟ್ಟೆ ಹಸ್ಕೊಂಡಿದ್ದಾನೆ ಬೇಗನೆ, ಯಾಕಂದರೆ ಫೀವರ್ ಸ್ವಲ್ಪ ಕಮ್ಮಿ ಆಗಿತ್ತು 5ನೇ ದಿವಸಕ್ಕೆ, ಹಾಗಾಗಿ ಸ್ವಲ್ಪ ಆರಾಮಾಗಿದ್ದ. ಅಷ್ಟೊಂದೇನು ಕಿರಿಕಿರಿ ಮಾಡಲಿಲ್ಲ, ಸ್ವಲ್ಪ ಲೈಟಾಗಿತ್ತು.
ಇನ್ನು ಬೇವಿನ ಸೊಪ್ಪು ಹಚ್ಚಿ ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಸ್ನಾನ ಮಾಡಿಸೋದ್ರಿಂದ ಸ್ವಲ್ಪ ಉರಿ ಎಲ್ಲ ಕಮ್ಮಿ ಆಗುತ್ತೆ, ಇಚಿಂಗ್ ಕಮ್ಮಿ ಆಗುತ್ತೆ ಬೇಗ. ಅದೇ ಸ್ವಲ್ಪ ಹಚ್ಬೇಕಾದ್ರೆ ಸ್ವಲ್ಪ ಘಾಟ್ ಎಲ್ಲ ಬರುತ್ತೆ, ಅದು ಬೇವಿನ ಸೊಪ್ಪು ಹಚ್ಬೇಕಾದ್ರೆ ಸ್ಮೆಲ್ ಇರುತ್ತಲ್ಲ ಅದರಿಂದ ಸ್ವಲ್ಪ ಕಣ್ಣುರಿ ಬರುತ್ತೆ. ನಮಗೂ ಕೂಡ ಬರ್ತಿತ್ತು ಅವಾಗ. ನನಗೆ ಬಂದು 6th ಸ್ಟ್ಯಾಂಡರ್ಡ್ ಅಲ್ವಾ, ಹಾಗಾಗಿ ನನಗೆ ಸ್ವಲ್ಪ ಬುದ್ಧಿ ಆದಿತ್ತು. ಪಾಪ ಮಕ್ಕಳಿಗೆ ಇನ್ನೂ ಇವನು 7 ವರ್ಷದ ಮಗುಗೇನೆ ಬಂದಿದೆ. ಅದು ಚಿಕ್ಕ ಚಿಕ್ಕ ಅಮ್ಮ ಎಲ್ಲ ಬಂದರೆ ಅದೊಂಥರ ಪೇಯ್ನ್ ಇರಲ್ಲ, ಹಾಡ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಇದು ದೊಡ್ಡಮ್ಮ ಸಿಡ್ಲಮ್ಮ ಅಂತ ಹೇಳ್ತಾರೆ. ಇದು ಮುಂದೆಗಡೆ ಒಂಥರ ಕ್ಯೂ ಟೈಪ್ ಬಂದು ನೀರುಗುಳ್ಳೆ ಥರ ಇರುತ್ತೆ. ತುಂಬ ಅಂದರೆ ತುಂಬ ನೋವುತ್ತಿದ್ದು, ತಡೆಯೋದು ತುಂಬಾ ಕಷ್ಟ. ಇದು ನೋವು ಹೆಂಗೋ ಒಂದು 5 days ಆಗೋಯ್ತು. ನೋಡಿ ಯಾವ ಥರ ಇರಿಟೇಟ್ ಆಗ್ತಾ ಇದ್ದಾನೆ, ತುಂಬ ಅಂದರೆ ಪೇಯ್ನ್ ಆಗ್ತಿದೆ. ಕುಂಡಿಯಲ್ಲೆಲ್ಲ ಬ್ಯಾಕಲ್ಲೆಲ್ಲ ಹಾಕ್ಬಿಟ್ಟಿದೆ, ಕುತ್ಕೊಳೋದಕ್ಕೆ ಎಲ್ಲೂ ಆಗೋದಿಲ್ಲ. ಇನ್ನು ಅವನೇ ತಿಂತೀನಿ ಅಂತ ಆಸೆ ಬೀಳ್ತಿದ್ದ, ಹಾಗಾಗಿ ಅವನಿಗೇನೆ ಕೊಡ್ತಾ ಇದ್ದೀನಿ, ನಾನು ತಿನ್ನಿಸ್ತಾ ಇಲ್ಲ. ಹಾಕ್ತಿಲ್ವಾ ಕಟ್ಟೆ ಬಾ ಧ್ರುವನ್ಗೆ 7 ವರ್ಷಕ್ಕೆ ಅಮ್ಮ ಬಂದಿದೆ. ಇನ್ನು ನೋಡಿದ್ರಲ್ಲ ಗುಳ್ಳೆಗಳೆಲ್ಲ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ಅದು ಮಾರ್ಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾರ್ಕ್ ಆಗುತ್ತೆ ಅಂತ. ನನಗೆ ಆಗಿತ್ತು ಮಾರ್ಕು, ಇನ್ನೂ ಇದೆ. ನನಗಾಗಿದ್ದು ಆಲ್ಮೋಸ್ಟ್ ನನಗೆ ಒಂದು 12 ವರ್ಷ ಆಗಿತ್ತು. ಆದಾಗ ನನಗೆ ದೊಡ್ಡೋಳಾಗಿದ್ನಲ್ಲ, ಹಾಗಾಗಿ ಉಳ್ಕೊಂಡಿದೆ. ಇವನಿಗೆ ಇನ್ನೂ 7 ವರ್ಷ ಅಲ್ವಾ, ಹಾಗಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಅಮ್ಮ ಆಗಿರೋ ಮಾರ್ಕು ಹೋಗೋದಿಲ್ಲ, ನಾವು ಕೆಡ್ದಿರ್ತೀವಲ್ಲ ಅಲ್ಲೊಂದು ಮಚ್ಚೆ ಥರ ಉಳ್ಕೊಬಿಟ್ಟಿರುತ್ತೆ ಅದು ಮಾರ್ಕ್ ಥರ. ಹಾಗಾಗಿ ನನಗೆ ಸರಿಯಾಗಿ ಗೊತ್ತಿಲ್ಲ ಅದು ಹೇಗೆ ಅಂತ ಹೇಳಿಬಿಟ್ಟು. ನಿಮಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾರ್ಕ್ ಎಲ್ಲ ಆಗುತ್ತೆ ಅಂತ. ಅದೊಂದು ಕಡೆ ಭಯ ಆಗಿಬಿಟ್ಟಿದೆ, ಯಾಕಂದರೆ ಮುಖದ ಹತ್ರ ಒಂದು 2-3 ಹತ್ರ ಗೀಚ್ಕೊಬಿಟ್ಟಿದ್ದಾನೆ, ಕೆರೆದಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ಮಾರ್ಕ್ ಹಾಕ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ನೂ ಕೈ ಹತ್ರ ಎಲ್ಲ ತೂತು ಥರನೇ ಹಾಕ್ಬಿಟ್ಟಿದೆ. ಇನ್ನು ಎದೆ ಹತ್ರನೂ ಅಷ್ಟೇ ತೂತು, ಅದು ಮಾರ್ಕ್ ಆಗುತ್ತನೋ ಏನೋ ಗೊತ್ತಿಲ್ಲ ನನಗೂ ಕೂಡ. ಹಾಗಾಗಿ ಏನು ಅಂತಲೇ ಗೊತ್ತಾಗ್ತಿಲ್ಲ, ತುಂಬಾ ಟೆನ್ಷನ್ ಆಗೋಗ್ಬಿಡ್ತಾ ಇದೆ. ಯಾಕಂದರೆ ಇವು 7 ವರ್ಷಕ್ಕೇ ಬಂದುಬಿಟ್ಟಿದೆ. ಅದು ಹಾಡ ಮೇಲೆ ಆದರೂ ಹೊಟ್ಟೋಗ್ಬಿಡುತ್ತೆ. ಇದು ತುಂಬಾ ಕಷ್ಟ ಕೊಟ್ಟು ಹೋಗೋ ಅಂಥದ್ದು, ಜಾಸ್ತಿ ಆಗಿ ಸಿಡಿದು ಆಮೇಲೆ ತಣ್ಣಗೆ ಆಗುತ್ತೆ ಅಮ್ಮ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳು ಕೂಡ. ಇನ್ನು ಈ ಥರ ಚಿಕ್ಕ ಚಿಕ್ಕ ಮಕ್ಳಿಗಾದ್ರೆ ತುಂಬಾ ಕಷ್ಟ. ನಾನು ದೇವ್ರ ಹತ್ರ ಕೇಳ್ಕೊಳೋದಷ್ಟೇ. ಯಾಕಂದರೆ ಮಕ್ಳಿಗೂ ತುಂಬಾ ಕಷ್ಟ ಆಗುತ್ತೆ, ತಡೆಯೋದಕ್ಕಾಗಲ್ಲ, ಅಳ್ತಾರೆ, ಕಿರ್ಚ್ಕೊತಾರೆ, ಫ್ರಸ್ಟ್ರೇಷನ್ಸ್ ಆಗುತ್ತೆ ಮಕ್ಕಳು ಕೂಡ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮಕ್ಕಳಿಗೆ. ಸ್ವಲ್ಪ ಬುದ್ಧಿ ಇರೋಂಥ ಮಕ್ಳಿಗಾದರೂ ಗೊತ್ತಾಗುತ್ತೆ. ಇದೆಲ್ಲ ಬರಲೇಬಾರ್ದು ಅಂದರೆ ವ್ಯಾಕ್ಸಿನೇಷನ್ ಹಾಕ್ಸೋದು ಬೆಸ್ಟು. ಯಾಕಂದರೆ ಮಕ್ಕಳಿಗೆ ಹೆಂಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನು ಬೇರೆಯವರು ಯಾರನ್ನ ನನಗೆ ಅಮ್ಮ ಬಂದೇ ಇಲ್ಲ ಅಂದರೂ ಕೂಡ ಅದು ನಮಗೆ ಆಟೋಮೆಟಿಕ್ಕಾಗಿ ನಮ್ಗೆ ನೆಕ್ಸ್ಟ್ ಡೇನೇ ಬಂದುಬಿಟ್ಟಿರುತ್ತೆ. ಯಾಕಂದರೆ ನಮ್ಮ ಫ್ಯಾಮಿಲಿ ಹೇಗೆ ನಮ್ಮ ಕಣ್ಮುಂದೆನೇ ನೋಡಿ ಅಂಥ ದೃಶ್ಯಗಳು ನಾನು. ಹಾಗಾಗಿ ಹೇಳ್ತಾ ಇದ್ದೀನಿ, ಇವಾಗ ಈ ಥರ ಎಲ್ಲ ಯಾರಿಗಾನ ಆಗಿದ್ರೆ ಬೇರೆ ಮಕ್ಳ ಜೊತೆ ಬಿಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ, ಅವರು ಅಷ್ಟು ನೋವು ತಿನ್ನಬೇಕಾಗುತ್ತಲ್ಲ. ಹಾಗಾಗಿ ಸ್ಕೂಲಿಗೆ ಕಳಿಸ್ದೇ ಇರೋದೇ ಒಳ್ಳೆಯದು. ಇನ್ನು ಬೇರೆಯವ್ರ ಮಕ್ಳ ಜೊತೆ ಆಟ ಆಡೋಕ್ಕೆ ಬಿಡಲೇಬಾರ್ದು. ಯಾಕಂದರೆ ಈ ಟೈಮಲ್ಲಿ ಮನೇಲೇ ಇಟ್ಕೊಂಡು ಆರೈಕೆ ಮಾಡೋದು ಬೆಸ್ಟ್ ಆಪ್ಷನ್ನು. ಇನ್ನು ಅಮ್ಮ ಬರಬಾರ್ದು ಅಂದರೆ ಏನು ಮಾಡಬೇಕು, ಚಿಕನ್ ಪಾಕ್ಸ್ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ಇನ್ನು ಡಾಕ್ಟರ್ ನನಗೆ ಹೋದಾಗ ಹೇಳಿದ್ರು ಚಿಕನ್ ಪಾಕ್ಸ್ದು ವ್ಯಾಕ್ಸಿನೇಷನ್ ಹಾಕ್ಸಿದ್ರಾ ನೀವು ಅಂತ ಹೇಳಿಬಿಟ್ಟು. ನಾವು ವ್ಯಾಕ್ಸಿನೇಷನ್ ಹಾಕ್ಸಿರೋದು ಧ್ರುವನ್ಗೆಲ್ಲ ಗೋರ್ಮೆಂಟಲ್ಲೇ ಹಾಕ್ಸಿರೋದು. ಹಾಗಾಗಿ ಅದು ಪ್ರೊವೈಡ್ ಇಲ್ಲ, ಅಲ್ಲಿ ಕೊಡೋದಿಲ್ಲ. ಹಾಗಾಗಿ ಪ್ರೈವೇಟಲ್ಲಿ ನಾವು ಅಮೌಂಟ್ ಕೊಟ್ಟು ಹಾಕಿಸ್ಕೋಬೇಕಾಗುತ್ತೆ ಚಿಕನ್ ಪಾಕ್ಸ್ ವ್ಯಾಕ್ಸಿನೇಷನ್ನು. ನನಗೆ ಗೊತ್ತಿರಲಿಲ್ಲ ಇದು, ಹಾಗಾಗಿ ನಾನು ಹಾಕ್ಸಿರ್ಲಿಲ್ಲ. ಇನ್ನೊಂದೇನೆಂದರೆ ನಾವು ಇವಾಗ ಪ್ರೈವೇಟ್ಗೆ ಹೋಗ್ತಾಯಿದ್ರು ಅವ್ರಿಗೆ ಏನೂ ಕೇಳೋದಿಲ್ಲ, ನಮಗೆ ಹೆಂಗೆ ಗೊತ್ತಾಗುತ್ತೆ ಅಲ್ಲ. ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಇಲ್ಲ ನನಗೆ ಗೊತ್ತಿದೆ ಇಷ್ಟು ನೋವು ತಿಂತಂತ ಗೊತ್ತಿದ್ದರೆ ನಾನು ಖಂಡಿತವಾಗಿ ಹಾಕಿಸ್ತಾಯಿದ್ದೆ ಚಿಕನ್ ಪಾಕ್ಸ್ದು. ಯಾಕಂದರೆ ಎಷ್ಟು ನೋವು ತಿಂತಾನೆ ಅಂದರೆ, ಇಷ್ಟು ನೋವು ತಿನ್ನೋದಕ್ಕಿಂತ ಆ ಚಿಕನ್ ಪಾಕ್ಸ್ದು ಇಂಜೆಕ್ಷನ್ ಹಾಕ್ಸೋದೇ ಬೆಸ್ಟ್ ಅಂತ ಅನ್ನಿಸ್ಬಿಡ್ತು. ಇನ್ನು ಅಮ್ಮ ನನಗೆ ಅನಿಸಿದ ಪ್ರಕಾರ ಜಾತ್ರೆ ಟೈಮಲ್ಲೇ ಬರೋದು. ಯಾಕಂದರೆ ನನಗೆ ಬಂದಿದ್ದು ಜಾತ್ರೆ ಟೈಮಲ್ಲೇ ಚಿಕನ್ ಪಾಕ್ಸ್ ಬಂದಿದ್ದು. ಇನ್ನು ನಮ್ಮ ಎಲ್ಲರಿಗೂ ಬಂದಿರೋದು ಜಾತ್ರೆ ಟೈಮಲ್ಲೇ ಬಂದಿರೋದು ನಮ್ಮ ಮನೆಯಲ್ಲಿ. ಜಾತ್ರೆ ಟೈಮಲ್ಲಿ ಇವಾಗ ಮಾರಮ್ಮ ತಾಯಿದು ಜಾತ್ರೆ ಎಲ್ಲ ನಡೀತಾ ಇರುತ್ತಲ್ಲ, ಆ ಟೈಮಲ್ಲೇ ಎಲ್ಲ ಊರಲ್ಲೂ ಜಾತ್ರೆಗಳು ನಡೀತಿರುತ್ತಲ್ಲ, ಅದೇ ಟೈಮಲ್ಲೇ ಈ ಥರ ಅಮ್ಮ ಬರೋದು, ಮೈ ಮೇಲೆ ಮಕ್ಕಳ ಮೇಲೆಲ್ಲ ಬರುತ್ತೆ. ಈ ಸಾಕ್ಷಾತ್ ದೇವಿನೇ ಬಂದಿರೋ ಥರ ಹೇಳ್ತಾರೆ. ಯಾಕಂದರೆ ಇವಾಗ ಮಾರಮ್ಮ ತಾಯಿ ಇವಾಗ ಅಮ್ಮ ಬಂದಾಗ ನಮಗೆ ನಮ್ಮನ್ನೇ ಇವಾಗ ಪರ್ಕೆ ಮುಟ್ಬಾರ್ದು, ಅದು ಮುಟ್ಬಾರ್ದು ತುಂಬಾ ಹೇಳ್ತಾಯಿದ್ರು ನಮ್ಮ ಅಜ್ಜಿಯಂದರು ಅವಾಗೆಲ್ಲ.
ಯಾಕಂದರೆ ಇವಾಗ ನಾವು ಮಕ್ಳಿಗೂ ಹೊಡೆಯೋಂಗಿಲ್ಲ, ಯಾಕಂದರೆ ಅವರು ದೇವರು ಅವ್ರು ಏನು ಹೇಳಿದ್ರು ನಾವು ಮಾಡಿಕೊಡ್ಬೇಕು, ಅವ್ರು ಕೇಳಿದ ತಿಂಡಿ ಎಲ್ಲ ಮಾಡಿಕೊಡ್ಬೇಕು ಅಂತ ಹೇಳ್ತಾಯಿದ್ರು. ನಾನು ಧ್ರುವನಂತೂ ನನಗೆ ಯಾವುದೇ ತಿಂಡಿ ಕೇಳಲಿಲ್ಲ, ಯಾಕಂದರೆ ಅವನಿಗೆ ನೋವೇ ಜಾಸ್ತಿ ಇತ್ತು. ಏನೋ ಮೊಸರನ್ನ ಆ ಥರ ತಿಂದ್ಕೊಂತಿದ್ದ ಅಷ್ಟೇ, ದಾಲ್ ಸಾಂಬಾರು ಅದೆಲ್ಲ. ಅವ್ರು ಕೇಳಿದ ತಿಂಡಿ ನಾವು ಮಾಡಿಕೊಡ್ಬೋದು ಅಂತ ಹೇಳ್ತಾಯಿತ್ತು ನಮ್ಮ ಅಜ್ಜಿ. ಮಕ್ಳಿಗೆ ನೋವು ಆಗ್ತಾಯಿರೋ ಅವ್ರು ಏನು ಕೇಳಿದ್ರು ಆ ದೇವರೇ ಕೇಳೈತೆ ಅಂತ ಹೇಳ್ತಾರೆ ಆಗಿನ ಕಾಲದವರು. ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.